ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಮ್ಮ ಕೂಡ ಬಾಗಿಣ ಎಲ್ಲ ತೊಗೊಂಡ್ಬಂದು ಕೊಟ್ಟಿದ್ದಾರೆ. ಗೌರಿ ಹಬ್ಬಕ್ಕೆ ಇವಾಗಲೇ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಸೊ ಅದನ್ನು ಇಟ್ಟು ಎಲ್ಲ ಪೂಜೆ ಮಾಡಬೇಕು. ನಾನೇನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಏನೂ ಮಾಡಿಲ್ಲ, ಅಂದರೆ ಲಕ್ಷ್ಮಿ ಎಲ್ಲ ಕೂರಿಸಿಲ್ಲ. ಮನೇಲಿ ಕಳಶ ಕೂರಿಸಿ ಪೂಜೆ ಮಾಡಿದ್ದಷ್ಟೇ. ನಮ್ಮ ಅತ್ತೆ ಮನೇಲಿ ಮಾಡಿದ್ರು, ಅಲ್ಲೇ ಹೋಗಿ ಕೈ ಮುಗಿದ್ಬಿಟ್ಟು ಬಂದೆ ಅಷ್ಟೇ. ಇವಾಗ ನಮ್ಮ ಮನೆಗೆ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವೆಲ್ಲ ಏನೇನು ಅಂದ್ಕೊಳ್ತಿದ್ದೀರಾ ಎಲ್ಲ ಆಗಲಿ ಈ ವರ್ಷ ಅಂತ ಹೇಳೋಣ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರು ಬಂದ್ರ ಖುಷಿ ನೋಡು. ಡಾಡ ಕೆಲ್ಸಕ್ಕೆ ಹೋದ್ರು. ಚಿರ್ಮ ಯಾರದು? ಅಲ್ಲಲ್ಲಿ ಅಮ್ಮಮ್ಮ ಬಂದಿದ್ದಾರೆ. ಅಮ್ಮಮ್ಮ ಜೊತೆ ಮಾತಾಡೋಣ ಅಂದರೆ ಕವರಲ್ಲಿ ಏನೈತಿ ಅಂತ ಹುಡುಕ್ತಾ ಇದೆಯಲ್ಲ. ಬರೀ ಇಂಥ ಕೆಲಸಗಳೇ ಮಾಡು. ಇಲ್ಲಿ ನೋಡಿ, ಇಲ್ಲಿ ನನ್ನನ್ನು ನೋಡು ಚಿರು. ಅವ್ರು ಎತ್ತಿಕ್ತಾರೆ ಬಿಡೋ ಚಿರು. ನೋಡ್ರಿ ನೋಡ್ರಿ ಏನು ಕೆಲಸ ಮಾಡ್ತಿದ್ದಾನೆ ನೋಡ್ರಿ. ಇಲ್ಲಿ ನೋಡಿ ಚಿರ್ಮ, ನಾನು ನೋಡು. ಲಡ್ಡು ಅಲ್ಲಿಡು. ಆಮೇಲೆ ಆಮೇಲೆ ಬಂಗಾರ ಕುಂಡ ಆನ ಮೇಲೆ ನೀನು ಆನ ನಗಾಡದ ನೀವು ನೀವು ನನ್ನ ಮನೆ ನೋಡ್ಕೊಳ್ಳೋ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಕೂಡ ಬಂದಿದ್ದರು. ನಾನೇನು ಹಬ್ಬ ಮಾಡಿಲ್ಲ, ನಮ್ಮ ಮೈದ್ನವ್ರ ಮನೇಲಿ ಮಾಡಿದ್ರು. ಸೊ ಹಾಗಾಗಿ ಅಲ್ಲೇ ಹೋಗಿ ಕೈ ಮುಗಿದು ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಬಂದ್ವಿ. ಆ್ಯಂಡ್ ಅಡುಗೆ ಕೂಡ ನಾನು ಏನೂ ಮಾಡಿಲ್ಲ, ಹಬ್ಬದ ಅಡುಗೆ ಎಲ್ಲ ಅಲ್ಲಿಂದನೇ ಬಂದಿತ್ತು. ಸೊ ಹಾಗಾಗಿ ಅದನ್ನೇ ತಿನ್ಕೊಂಡು ಸುಮ್ಮನೆ ಆಗಿದ್ವಿ. ಬಿಕಾಸ್ ನಾನು ಹಬ್ಬ ಮಾಡೋ ಹಾಗಿರಲಿಲ್ಲ ಹಾಗಾಗಿ. ಆ್ಯಂಡ್ ಹೋಳ್ಗೆ ಕೂಡ ಮಾಡಿದ್ರು, ಅದು ಕೊಟ್ಟು ಕಳಿಸಿದ್ರು. ನಾವು ಕೂಡ ತಿಂದು. ಆ್ಯಂಡ್ ಅಮ್ಮ ಬಂದಿದ್ರಲ್ಲ, ಅಮ್ಮ ಹೇಗಿದ್ರು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಗೌರಿ ಹಬ್ಬಕ್ಕೆ ಬಾಗಿಣ ಕೂಡ ತೊಗೊಂಡು ಬಂದು ಕೊಟ್ಟರು. ತುಂಬ ಖುಷಿ ಆಯಿತು. ಬಿಕಾಸ್ ವರ್ಷಕ್ಕೊಂದ್ಸಲಿ ಈ ಥರ ಅಮ್ಮ ಮನೆ ಕಡೆಯಿಂದ ಬಾಗಿಣ ಬಂದಾಗ ತುಂಬ ಖುಷಿ ಆಗುತ್ತೆ. ಬಟ್ ಅದರಲ್ಲಿ ಏನಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮಗೂ ಈ ಥರ ಕೊಡೋಕ್ಕೊಬ್ರು ಇದ್ದಾರಲ್ಲ ಅನ್ನೋದೇ ಖುಷಿ. ಸೊ ನನಗಂತೂ ತುಂಬ ಹ್ಯಾಪಿ ಆಯಿತು. ಬಾಗಿಣ ಮತ್ತು ಅದಕ್ಕೆ ಹಣ್ಣುಗಳಿರ್ಬೋದು, ಪ್ರತಿಯೊಂದು ಬಾಗಿಣ ಜೊತೆ ಏನೇನು ಕೊಡ್ತಾರೋ ಎಲ್ಲ ತೊಗೊಂಡು ಬಂದಿದ್ದರು. ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಮತ್ತೆ ಸಂಜೆ ಹೋಗಿದ್ರು. ಒಬ್ಬಳೇ ಅಡುಗೆ ಮಾಡ್ಕೋಬೇಕಲ್ಲ, ಮಕ್ಕಳನ್ನ ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ. ಹೇಗಿದ್ರು ನಾನು ಬಂದಿದ್ದೀನಿ, ಕೊಡು ನಾನು ಸಾಂಬಾರು ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಅಮ್ಮನ ಪ್ರೀತಿ ಅಂದ್ರೇ ಹಾಗೆ. ನಾವೇನೇ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು ಎಲ್ಲ ಕ್ಷಮಿಸ್ಬಿಟ್ಟು ಕೊನೆಗೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕೋ ಹಾಗೆ ನೋಡ್ತಾರೆ. ತುಂಬ ಸಲ ಬೇಜಾರು ಮಾಡಿದ್ದೀನಿ ನಾನು ನಮ್ಮಮ್ಮಂಗೆ. ಬಟ್ ಆದ್ರೂ ಅವ್ರು ಯಾವತ್ತೂ ಅದನ್ನು ಮನಸ್ಸಲ್ಲೇ ಇಟ್ಕೊಂಡಿಲ್ಲ. ಪ್ರತಿ ಸಲಿನೂ ನನ್ನ ನೋಡಿದಾಗ ಅವರು ಅಷ್ಟೇ ಖುಷಿ ಬೀಳ್ತಾರೆ, ಏನೋ ಹೊಸ್ದಾಗಿ ನೋಡ್ತಾ ಇದ್ದಾರೇನೋ ಅಂದಾಗೆ. ಸೊ ಹಾಗಾಗಿ ಇಲ್ಲಿ ಸಾಂಬಾರೆಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದಾರೆ. ತರಕಾರಿ ಸಾಂಬಾರೇ ಸಿಂಪಲ್ಲಾಗೆ. ನನಗೆ ಅಮ್ಮ ಮಾಡೋ ತರಕಾರಿ ಸಾಂಬಾರು ಅಂದರೆ ತುಂಬ ಇಷ್ಟ. ಸೊ ನಾನು ಪ್ರೆಗ್ನೆಂಟ್ ಇಲ್ಲಿ ಇರಬೇಕಾದ್ರೆ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಅಮ್ಮ ಮನೆಗೆ ಹೋದಾಗೆಲ್ಲ ಪ್ರತಿ ಸಲ ಅದನ್ನೇ ಕೇಳ್ತಾಯಿದ್ದೆ, ನನಗೆ ತರಕಾರಿ ಸಾಂಬಾರು ಮಾಡಿಕೊಡು ಅಂತ. ಹಾಗಾಗಿ ಇವಾಗಲೂ ಅದನ್ನೇ ಕೇಳಿದೆ, ಮಾಡಿಕೊಡ್ತಾ ಇದ್ದಾರೆ. ಸೊ ಅವ್ರು ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ನಾಳೆ ಶನಿವಾರ ಅಲ್ವಾ, ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೂವು ತೊಗೊಂಡು ಬಂದಿದ್ವಿ ಹಬ್ಬಕ್ಕೆ ಅಂತ ಹಾಗೆ ಇಟ್ಟಿದ್ದೆ. ಸೊ ಅದನ್ನೇ ಕಟ್ಟಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಕಟ್ಟಿಡ್ತಾ ಇದ್ದೀನಿ. ಹಬ್ಬದ ಟೈಮಲ್ಲಿ ಎಷ್ಟು ರೇಟ್ ಇರುತ್ತೆ ಅಲ್ಲ ಹೂವು, ಯಪ್ಪ ತಗೊಳಕ್ಕೆ ಆಗಲ್ಲ. ಆ್ಯಂಡ್ ಸಂಜೆ ಕೂಡ ಆಯಿತು, ಇನ್ನು ಮಳೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಹೊರಡ್ತಾ ಇದ್ದಾರೆ. ಮತ್ತು ಒಬ್ಬರೇ ಗಾಡಿ ಓಡಿಸ್ಕೊಂಡು ಅಷ್ಟು ದೂರ ಹೋಗಬೇಕು. ಸೊ ಹಾಗಾಗಿ ಆ್ಯಂಡ್ ಚಿರು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದ, ಬಟ್ ನಾನೇ ಬೇಡ ಅಂದೆ. ಅಮ್ಮ ಒಬ್ಬರೇ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಅವನು ಸುಮ್ಮನೆ ಕುತ್ಕೊಳ್ಳಲ್ಲ ಗಾಡಿಯಲ್ಲಿ, ಹಠ ಮಾಡ್ತಾನೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ಅಮ್ಮ ಕೂಡ ಹೊರಟ್ರು, ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಶನಿವಾರ ಪೂಜೆ ಮಾಡೋಣ ಅಂತ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ.
ನಮ್ಮ ರೋಸ್ ಗಿಡದಲ್ಲಿ ಇರೋದೇ 2 ರೋಸ್ ಗಿಡ. ಬಟ್ ಈ ನಡುವೆ ತುಂಬ ಹೂವು ಬಿಡ್ತಾ ಇದೆ. ಹಬ್ಬಕ್ಕೆ ಏನೇನು ಬೇಕೋ ಹಬ್ಬಕ್ಕೆ ಆಗಿರ್ಬೋದು, ನಾನು ಪೂಜೆ ಮಾಡಬೇಕಾರೆಲ್ಲ ಪ್ರತಿ ಸಲಿನೂ ತುಂಬ ಹೂವು ಸಿಗತ್ತೆ. ಸೊ ಹಾಗಾಗಿ ಹೋಗಿ ಎಲ್ಲ ಕಿತ್ಕೊಂಡು ಬಂದು ರೆಡಿ ಮಾಡಿದೆ. ತುಳಸಿ ಗಿಡ ಎಷ್ಟು ಕ್ಯೂಟಾಗಿ ಬೆಳೀತಾ ಇದೆ ಅಲ್ಲ. ಒಂದು ಒಣಗೋಗ್ಬಿಟ್ಟಿತ್ತು ಫಸ್ಟು, ಆಮೇಲೆ 2 ಗಿಡ ಹಾಕಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಫೈನಲಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ. ನಮ್ಮ ಮನೆ ಮುಂದೆ ದೊಡ್ಡದು ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ, ಸೊ ಹಾಗಾಗಿ ಹೊಸ್ಲಿಗೆ ಮಾತ್ರನೇ ಹಾಕಿದ್ದೀನಿ. ಆ್ಯಂಡ್ ಹೂವೆಲ್ಲ ಪೂಜೆಗೆ ಅಂತ ತೊಗೊಂಡು ಬಂದಿದ್ನಲ್ಲ, ಅದೇ ಜಾಸ್ತಿ ಇತ್ತು ಅಂದ್ಬಿಟ್ಟು ಹಾರ ಎಲ್ಲ ಮಾಡಿಬಿಟ್ಟು ದೇವರಿಗೆ ಮತ್ತು ದೇವ್ರ ಮನೆ ಬಾಗಿಲಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಹೇಗಿದ್ರು ಚಿರುಗೂ ರಜಾ, ಸ್ಕೂಲ್ ಇಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಬೇಗ ಬೇಗ ಎಲ್ಲ ರೆಡಿ ಮಾಡಿದೆ. ಸೊ ಫೈನಲಾಗೆ ರೆಡಿ ಮಾಡಿ ಆ್ಯಂಡ್ ಅಮ್ಮ ಬಾಗಿಣ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನು ಕೂಡ ಎಲ್ಲ ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿದೆ. ಅಮ್ಮ ಹೇಳಿದರು ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ. ಸೊ ಹಾಗಾಗಿ ಅದನ್ನು ಕೂಡ ಎಲ್ಲ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ನನಗೂ ಆಸೆ ಇದೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡಬೇಕು ಅಂತ. ಸ್ವಲ್ಪ ದಿನ ನಾನು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಹತ್ರ ಏನೂ ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಸೊ ಹಾಗಾಗಿ ಒಂದೊಂದೇ ತೊಗೊಳ್ಳೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದಿನ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ. ಖುಷಿ ಆಗತ್ತೆ, ನನಗೂ ತುಂಬ ಆಸೆ. ಬಿಕಾಸ್ ಒಟ್ಟಿಗಿರ್ಬೇಕಾದ್ರೆ ಚೆನ್ನಾಗಿ ಮಾಡಿದ್ದೀನಿ, ಹಾಗಾಗಿ ನನಗೂ ಆಸೆ ಇದೆ ಮಾಡಬೇಕು, ಈ ನನ್ನ ಮನೇಲಿ ಮಾಡಬೇಕು ಅಂತ. ನೋಡೋಣ ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ. ಬಟ್ ಒಂದಿನ ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಇಲ್ಲಿ. ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೆ. ಇವಾಗ ಶನಿವಾರ ಅಲ್ವಾ, ಮನೆ ದೇವ್ರದ್ದು ಪೂಜೆ ಕೂಡ ಇತ್ತು. ಸೊ ಹಾಗಾಗಿ 2 ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದೆ. ಹಸ್ಬೆಂಡು ಇನ್ನೂ ಸ್ನಾನಗಿನೆಲ್ಲ ಏನೂ ಮಾಡಿದ್ದಿಲ್ಲ, ಅದಕ್ಕೋಸ್ಕರ ನಾನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸೊ ನೋಡಿ ಫೈನಲಾಗೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾಂಬ್ರಾಣಿ ಎಲ್ಲ ಹಾಕಿದ್ರೆ, ಆ್ಯಂಡ್ ಈ ಸಾಂಬ್ರಾಣಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ ಆ ಸಾಂಬ್ರಾಣಿ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಹಾಕ್ತಾ ಇರ್ತೀನಿ. ಫೈನಲಿ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ನನಗೆ ಕಮೆಂಟ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಅಂತ. ಸೊ ನನಗೂ ಹೆಲ್ಪ್ ಆಗುತ್ತೆ, ಅದನ್ನೆಲ್ಲ ಇವಾಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ತೊಗೋಬೋದು ಅಂತ ನಾನು ಕಮೆಂಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದಾಯಿತು. ಆ್ಯಂಡ್ ಅಮ್ಮ ಬಾಗಿನ ಎಲ್ಲ ತಂದು ಕೊಟ್ಟಿದ್ರಲ್ಲ, ಅದನ್ನು ಕೂಡ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಗೌರಿ ಹಬ್ಬದ್ದು ಬೇಗನೆ ಇವಾಗಲೇ ಬಂದಿದ್ರಲ್ಲ ಅಂತ ಬೇಗನೆ ತಂದುಕೊಟ್ರು ಅಷ್ಟೇ. ಸೊ ಹಾಗಾಗಿ ಎಲ್ಲ ಇಟ್ಟು ಒಂದೇ ಸಲ ಪೂಜೆ ಎಲ್ಲ ಮಾಡಿದ್ದಾಯಿತು. ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ಆ್ಯಂಡ್ ನನಗೂ ಆಸೆ ಇದೆ ಕೂರಿಸ್ಬೇಕು ಅಂತ. ಬಟ್ ನಮ್ಮ ಅತ್ತೆಯವ್ರ ಮನೆಯಲ್ಲಿ ಕೂರಿಸೋದ್ರಿಂದ 2 ಮನೇಲಿ ಬೇಡ ಅಂತ ಅಷ್ಟೇ. ಮುಂದೆ ನಾನು ಅದಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಮುಂದೆ ಒಂದಿನ ನಾನು ಕೂರಿಸ್ತೀನಿ. ಸೊ ಹಾಗಾಗಿ ಅದಕ್ಕೆ ಏನೇನು ಬೇಕೋ ಎಲ್ಲ ಇವಾಗಲಿಂದನೇ ಒಂದೊಂದೇ ಇಟ್ಟಿಡ್ತಾ ಇದ್ದೀನಿ ಅಷ್ಟೇ. ಹೋಗಿ ಅಲ್ಲೇ ಕೈ ಮುಕ್ಕೊಂಡು ಅಲ್ಲೇ ಅಕ್ಷತೆ ಕಾಳು ಹಾಕ್ಬಿಟ್ಟು ಬಂದ್ವಿ ನಾವು ಕೂಡ. ಫೈನಲಿ ನಮ್ಮನೆ ವರಮಹಾಲಕ್ಷ್ಮಿ ಹೀಗಾಯಿತು. ಅಲ್ಲಿ ನೋಡು ಅಣ್ಣ ಬುರ್ರ ಹೋಗ್ತಾ ಇದ್ದಾನೆ. ಬಾಯ್ ಮಾಡ. ಇವಾಗ ಚಿರುಗೆ ಕಂಟಿನ್ಯೂಸ್ ಆಗಿ 3 to 4 days ಲೀವ್ ಇದೆ. ಸೊ ಹಾಗಾಗಿ ಇವಾಗ ನಮ್ಮಮ್ಮ ಮನೆಗೆ ಹಸ್ಬೆಂಡ್ ಕರ್ಕೊಂಡೋಗಿ ಬಿಡ್ತಾರೆ. ಆಮೇಲೆ ಸಂಜೆ ಆಯಿತು. ಸಂಜೆಯಿಂದ ಮತ್ತೆ ಅದೆಲ್ಲ ಎತ್ತಿಡ್ತಾಯಿದ್ದೆ, ದೇವ್ರ ಮುಂದೆ ಎಲ್ಲ ಇಟ್ಟಿದ್ನಲ್ಲ, ಹಾಗಾಗಿ ಎಲ್ಲ ಎತ್ತಿ ಇಡ್ತಾಯಿದ್ದೆ. ಆ್ಯಂಡ್ ಈ ಸ್ಯಾರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕಲರ್ ಕೂಡ ನನ್ನ ಹತ್ರ ಇದ್ದಿಲ್ಲ. ನೋಡಿದ್ರಲ್ಲ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ದೆ. ತಿಂಡಿ ಎಲ್ಲ ಏನೂ ಮಾಡಿಲ್ಲ. ಹಬ್ಬದ ಊಟನೂ ಅಷ್ಟೇ ನಾನೇನು ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಅವ್ರ ಮನೆಯಿಂದನೇ ಬಂದಿತ್ತು ಎಲ್ಲ. ಸೊ ಅಲ್ಲೇ ತಿಂದ್ಕೊಂಡು ಸುಮ್ಮನೆ ಆದ್ವಿ. ಅಮ್ಮ ಕೂಡ ಬಂದಿದ್ದರು ಹಬ್ಬಕ್ಕೆ. ಸೊ ಖುಷಿ ಆಯಿತು. ಹಾಗೆ ಬಂದು ಬಾಗಿನ ಕೂಡ ಕೊಟ್ಬಿಟ್ಟು ಹೋದರು. ನೀವೆಲ್ಲ ಹಬ್ಬ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ.